ಅಬಕಾರಿ ಇಲಾಖೆಯ ಅಧಿಕಾರಿಗಳ ಬಳಿ ನಿಂಗಪ್ಪ ಲೂಟಿ ಮಾಡಿರುವ ವಿಚಾರ. ಅಬಕಾರಿ ಇಲಾಖೆಯ ಸಚಿವರ ಬಗ್ಗೆಯೂ ಪ್ರಸ್ತಾಪವನ್ನ ಮಾಡಲಾಗಿದೆ. ಮೂವರು ಸಚಿವರ ಆಪ್ತ ಕಾರ್ಯದರ್ಶಿಗಳ ಹೆಸರು ಪ್ರಸ್ತಾಪ ಆಗಿದೆ. ಎಲ್ಲ ಇಲಾಖೆಯಲ್ಲೂ ಬ್ಲಾಕ್ ಮೇಲ್ ಆಗಿದೆ ಅಂತ ತಿಮ್ಮಾಪುರ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ವಸತಿ ಇಲಾಖೆಯ ಭ್ರಷ್ಟಾಚಾರದ ಬಗ್ಗೆ BR ಪಾಟೀಲ್ ಬಾಂಬ್ ಸಿಡಿಸಿದ್ದಾರೆ. ನಾನು ಬಾಯಿ ಬಿಟ್ರೆ ಸರ್ಕಾರ ಅಲ್ಲಾಡುತ್ತೆ ಅಂತ BR ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಭಾರಿ ಮುಜುಗರ ತರಿಸಿದ 2 ಪ್ರಕರಣಗಳು. ಅಬಕಾರಿ ಇಲಾಖೆಯ ಅಧಿಕಾರಿಗಳ ಬಳಿ ನಿಂಗಪ್ಪ ಲೂಟಿ ಮಾಡಿದ್ದಾರೆ. ಅಬಕಾರಿ ಇಲಾಖೆಯ ಸಚಿವರ ಬಗ್ಗೆಯೂ ಕೂಡ ಪ್ರಸ್ತಾಪ ಆಗಿದೆ. ಮೂವರು ಸಚಿವರ ಆಪ್ತ ಕಾರ್ಯದರ್ಶಿಗಳ ಹೆಸರು ಕೂಡ ಪ್ರಸ್ತಾಪ ಆಗಿದೆ. ಎಲ್ಲ ಇಲಾಖೆಯಲ್ಲೂ ಬ್ಲಾಕ್ ಮೇಲ್ ಆಗಿದೆ ಅಂತ RB ತಿಮ್ಮಾಪುರ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ವಸತಿ ಇಲಾಖೆಯ ಭ್ರಷ್ಟಾಚಾರದ ಬಗ್ಗೆ BR ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಬಾಯಿ ಬಿಟ್ರೆ ಸರ್ಕಾರ ಅಲ್ಲಾಡುತ್ತೆ ಅಂತ ಹೇಳಿ. ಅಂಥದ್ದೇನಿದೆ? BR ಪಾಟೀಲ್ ಅವರು ಹೇಳ್ತಾರೆ ನಾನು ಬಾಯಿ ಬಿಟ್ರೆ ಇಡೀ ಸರ್ಕಾರ ಅಲ್ಲಾಡುತ್ತೆ ಅಂತ ಹೇಳಿ. ಅಂಥದ್ದೇನಿದೆ? ಸರ್ಕಾರ ಅಲ್ಲಾಡಿಸುವಂತ ಅಂತ ವಿಚಾರ ಏನಿದೆ? ಹಾಗಾದ್ರೆ ವಸತಿ ಇಲಾಖೆಯಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಈಗ ವಸತಿ ಇಲಾಖೆಯ ಭ್ರಷ್ಟಾಚಾರದ ಬಗ್ಗೆ ಪಾಟೀಲ್ ಬಾಂಬ್ ಅನ್ನ ಸಿಡಿಸಿರೋದು ನಾನು ಬಾಯಿ ಬಿಟ್ರೆ ಸರ್ಕಾರ ಅಲ್ಲಾಡುತ್ತೆ ಅಂತ ಹೇಳಿ. ಸರ್ಕಾರಕ್ಕೆ ಭಾರಿ ಮುಜುಗರ ತರಿಸಿದೆ ಈ 2 ಪ್ರಕರಣಗಳು. ಒಂದು ಅಬಕಾರಿ ಇಲಾಖೆ ಭ್ರಷ್ಟಾಚಾರ, ಮತ್ತೊಂದು ಕಡೆ ವಸತಿ ಇಲಾಖೆಯಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರ. CM ಸಿದ್ದರಾಮಯ್ಯನವರಿಗೆ ತಲೆನೋವಾಗ್ಬಿಟ್ಟಿದ್ದಾರೆ ಈ ಸಚಿವರುಗಳು ಅಂತ ಹೇಳಲಾಗ್ತಾ ಇದೆ. ಅಬಕಾರಿ ಇಲಾಖೆಯ ಅಧಿಕಾರಿಗಳ ಬಳಿ ನಿಂಗಪ್ಪ ಲೂಟಿಯನ್ನ ಮಾಡಿರೋದು. ಈ ನಿಂಗಪ್ಪ ಬೇರೆ ಯಾರು ಅಲ್ಲ, ಈತ ಮಾಜಿ ಹೆಡ್ ಕಾನ್ಸ್ಟೇಬಲ್ ಇತ್ತ. ಪೊಲೀಸ್ ಇಲಾಖೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ. ಅದಾದ ನಂತರ ಒಂದಿಷ್ಟು ಅಧಿಕಾರಿಗಳಿಗೆ ಪಂಗನಾಮ ಹಾಕಿದ್ದಾನೆ. ಲೋಕಾಯುಕ್ತ ಹೆಸರು ಹೇಳಿ ಲೂಟಿ ಮಾಡಿದ್ದಾನೆ. हेलो जी सरफराज। हाँ साहब, हाँ साहब। आप गलत मत समझो, ताज्जुब की बात है। हाँ राजीव गांधी हाउसिंग कारपोरेशन में जो लोग जाके पैसा देते हैं उनको घर मिला है। सब तो ये हम लास्ट टाइम MLA आप लोग बोले थे। सुनिए साहब, सुनिए, एक रिक्वेस्ट है ये हो रहा है क्या, धंधा हो रहा है क्या? साहब, राजीव गांधी ऐसा है तो साहब आप ऐसा है तो दीजिए। मैं लास्ट टाइम आपको बताया और नहीं, एक्शन विल टेक एक्शन सर इमीडिएटली। वी हैव नॉट डन लाइक दैट सर। आई मीन इफ दे हैव डन लाइक दैट वी विल सेंड देम बिहाइंड बार सर। मेरा में जो तजुर्बा आया है, जो पैसा दिए उसको घर मिला है। नहीं सर, ऐसा हो ही नहीं सकता सर, क्योंकि घर ही नहीं है तो देंगे कहां से सर? अब कितने घर दिए हम? सर हम लोगों को लास्ट ईयर में जो सर कुछ 10 या 12 हजार घर जब लास्ट टाइम दिए थे सर, जो MLA से मिनिस्टर साहब ने जो रिक्वेस्ट किया, दिस इज 2 years बैक व्हेन द न्यू गवर्नमेंट केम इनटू पावर सर। जो मेरा लेटर भेजा था वो नहीं हुआ, वही लेटर ग्राम पंचायत के चेयरमैन मेरे पास से लेके गए, वो पैसा दे के लेके आए घर में। अब हमारी इज्जत क्या रहेगा? कैंसिल करके आप ही के देंगे। अगर ऐसा किया है, आई विल हैंग दैट फेलो हु हैज डन इट सर 100%। हैंग नहीं, एक आदमी नहीं, बहुत लोगों को हैंग करना पड़ता। आप दो ना, अब मुझे दो सर, एटलीस्ट विल सी व्हाट हैज हैपेंड सर। आप थोड़ा मुझे प्लीज दीजिए सर। टेक एग्जांपल गंगापुर जरेजे ग्राम पंचायत। हाँ सर। एंड कड़गंची एग्जांपल। गंगापुर, ओके सर। कड़गंची चेक करता हूं सर। टेक एग्जांपल गंगापुर जरेजे ग्राम पंचायत। हाँ सर। एंड कड़गंची एग्जांपल। गंगापुर, ओके सर। कड़गंची चेक करता हूं सर, अभी चेक करके बताऊंगा। हाँ हित्तल शिरूर कड़गंजी, ओके। हाँ हाँ हित्तल शिरूर, एत्तल शिरूर, ओके सर। गंगापुर। हाँ सर, गंगापुर नोट किया सर। मैं चेक करके आपको वापस फोन करता हूँ। क्या चेक करते? मेरा तजुर्बा है, मैं हमारे मिनिस्टर, हमारे पार्टी की सरकार के ऊपर मैं इल्जाम मेरा जो सर बिकॉज हेलो जी सरफराज। हाँ साहब, हाँ साहब। ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ನಿಜಕ್ಕೂ ವಿಪಕ್ಷಗಳಿಗೆ ಆಹಾರ ಆಗ್ತಾ ಇದೆ ಕಾಂಗ್ರೆಸ್. ಅವರ ಸಚಿವರಿಂದಲೇ ಸಿದ್ದರಾಮಯ್ಯನವರಿಗೆ ದೊಡ್ಡ ಸಂಕಷ್ಟ ಎದುರಾಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಾಮ್, ಖಂಡಿತ 2 ವರ್ಷಗಳ ತುಂಬಿರುವಂತಹ ರಾಜ್ಯ ಸರ್ಕಾರ ಒಂದು ರೀತಿ ಗ್ಯಾರಂಟಿ ಗುಂಗಲಿದ್ದಂತಹ ಸರ್ಕಾರ ವಿರುದ್ಧ ಪದೇ ಪದೇ ಕೇಳಿ ಬರ್ತಾ ಇರುವಂತಹ ಭ್ರಷ್ಟಾಚಾರದ ಆರೋಪಗಳು ಮುಜುಗರ ತರಿಸಿರುವಂತದ್ದು ನಿಜ. ಅದರಲ್ಲೂ ನಿನ್ನೆ ಲೋಕಾಯುಕ್ತದಲ್ಲಿ ನಿಂಗಪ್ಪ ಪ್ರಕರಣ ಆಗಿರ್ಬೋದು, ನಿಂಗಪ್ಪ ತನಿಖೆ ಸಂದರ್ಭದಲ್ಲಿ ಹೇಳಿರುವಂತಹ ಸಚಿವರುಗಳ ಹೆಸರು ಹಾಗೂ ಸಚಿವ ಕಾರ್ಯದರ್ಶಿಗಳ ಹೆಸರು, ಒಟ್ಟಾರೆ ಸರ್ಕಾರದಲ್ಲಿರುವಂತಹ ಪ್ರಮುಖರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂತ ಒಂದು ರೀತಿಯಲ್ಲಿ ಚರ್ಚೆ ಆಗಿತ್ತು. ಇದರ ಬೆನ್ನಲ್ಲೇ ಈಗ
ಮತ್ತೊಂದು ಸ್ವತಃ ಕಾಂಗ್ರೆಸ್ನ ಹಿರಿಯ ಶಾಸಕರ ಭ್ರಷ್ಟಾಚಾರ ಸರ್ಕಾರದ ಮಟ್ಟದಲ್ಲಿ ಬಹುದೊಡ್ಡದಾಗಿ ನಡೀತಿದೆ ಅನ್ನುವಂಥದ್ದನ್ನ ಆಡಿಯೋ ಸಮೇತ ಬಿಡುಗಡೆ ಮಾಡೋದ್ರಿಂದ ಸಹಜವಾಗಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ತರಿಸುವುದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಇದು ವಿಪಕ್ಷಗಳಾಗಿರುವಂತಹ ಬಿಜೆಪಿ ಮತ್ತೆ ಜೆಡಿಎಸ್ಗೆ ಪ್ರಮುಖ ಅಸ್ತ್ರವಾಗಿದೆ. ಇದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಈ ಹಿಂದೆ ವಸತಿ ಇಲಾಖೆಯಲ್ಲಿ ಇಂತಹ ಒಂದು ಹಗರಣಗಳು ಆಗ್ತಿದ್ದಾವೆ ಅನ್ನುವಂಥದ್ದನ್ನ ಹಿಂದೆನೂ ಕೂಡ ಬಿಜೆಪಿ ಬಹುದೊಡ್ಡ ಪ್ರತಿಭಟನೆಯನ್ನು ಕೂಡ ಮಾಡಿತ್ತು. ವಿಧಾನಸಭೆ ಒಳಗೆ ವಿಧಾನಸಭೆಯ ಹೊರಗಡೆ ಪ್ರಮುಖ ಅಸ್ತ್ರವನ್ನಾಗಿ ಬಳಸ್ಕೊಂಡಿತ್ತು. ಆದ್ರೆ ಅದನ್ನ ಸಿದ್ದರಾಮಯ್ಯ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಕಾಂಗ್ರೆಸ್ನ ಎಲ್ಲ ನಾಯಕರು ಕೂಡ ಸಮರ್ಥನೆ ಮಾಡ್ಕೊಳ್ಳುವಂತ ಒಂದು ಕೆಲಸವನ್ನು ಮಾಡಿದ್ರು. ಆದ್ರೆ ಈಗ ಹಿರಿಯ ಶಾಸಕರಾಗಿರುವಂತಹ ಬಿ ಆರ್ ಪಾಟೀಲ್ ಅವರು ಬಿಡುಗಡೆ ಮಾಡಿರುವಂತಹ ಈ ಒಂದು ಆಡಿಯೋ ರಾಜ್ಯ ಸರ್ಕಾರದಲ್ಲಿ ವಸತಿ ಇಲಾಖೆಯಲ್ಲಿ ಬಹುದೊಡ್ಡ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದಕ್ಕೆ ಸಾಕ್ಷಿ ಕೊಟ್ಟಿರೋದ್ರಿಂದ ಬಹುತೇಕ ಈ ಪ್ರಕರಣವನ್ನ ಬಿಜೆಪಿ ಜೆಡಿಎಸ್ ಇಲ್ಲಿಗೆ ಬಿಡೋದಿಲ್ಲ. ಈ ಪ್ರಕರಣ ಮುಂದೆ ಬರುವಂತಹ ಆಗಸ್ಟ್ ತಿಂಗಳಲ್ಲಿ ಬರುವಂತಹ ಅಧಿವೇಶನ ಆಗಿರ್ಬೋದು, ಅದಕ್ಕೂ ಮೊದಲು ಇಡೀ ರಾಜ್ಯಾದ್ಯಂತ ಈ ಪ್ರಕರಣವನ್ನ ಒಂದು ವಿಪಕ್ಷವಾಗಿ ಯಾವ ರೀತಿಯಾಗಿ ಬಳಸ್ಕೊಳ್ಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರವನ್ನ ಇಟ್ಕೊಂಡು ನಾಳೆಯಿಂದಲೇ, ಈಗಾಗಲೇ ಇವತ್ತಿಂದಲೇ ಹೇಳಿಕೆಗಳು ಬರ್ತಾ ಇದಾವೆ, ನಾಳೆಯಿಂದ ಇನ್ನೂ ದೊಡ್ಡ ಮಟ್ಟದ ಒಂದು ಹೋರಾಟ ಸರ್ಕಾರದ ವಿರುದ್ಧ ರೂಪಿಸೋದಕ್ಕೆ ವಿಪಕ್ಷಗಳು ರೆಡಿ ಆಗಿದ್ದಾವೆ. ಒಟ್ಟಾರೆ ಇತ್ತೀಚಿನ ಬೆಳವಣಿಗೆಗಳಲ್ಲಿ ಒಂದು ಲಿಂಗಾಪುರ ಪ್ರಕರಣದಲ್ಲಿ ಸರ್ಕಾರ ಪಾತ್ರ ಕೇಳಬಂದಿದ್ದು, ಅದಾದ ಬಳಿಕ ವಸತಿ ಇಲಾಖೆಯಲ್ಲಿ ಆಗ್ತಿರುವಂತಹ ಈ ಒಂದು ಭ್ರಷ್ಟಾಚಾರ ಕೇಳಬಂದಿರೋದ್ರಿಂದ ಸಹಜವಾಗಿ 2 ವರ್ಷಗಳು ತುಂಬಿರುವಂತಹ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರಕ್ಕೆ ಒಂದಷ್ಟು ಮುಜುಗರ ತರಿಸಿರುವಂತದ್ದು ನಿಜ. ಈ ಡ್ಯಾಮೇಜ್ ಇಂದ ಯಾವ ರೀತಿಯಾಗಿ ಹೊರಗಡೆಗೆ ಬರ್ತಾರೆ, ಇಲ್ಲ ಇನ್ನಷ್ಟು ಪ್ರಕರಣಗಳು ಹೊರಗಡೆ ಬಂದಿದ್ದಾದ್ರೆ ಸಹಜವಾಗಿ ಇನ್ನಷ್ಟು ಡ್ಯಾಮೇಜ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಕೂಡ ಇಲ್ಲ. ರಾಮ್. ಓಕೆ, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ.